ಮುಂಬೈ ಇಂಡಿಯನ್ಸ್ ಮತ್ತೊಮ್ಮೆ ರಣಜಿ ಟ್ರೋಫಿಯನ್ನು ಗೆದ್ದು ಬೀಗಿದೆ. ನಿಜಕ್ಕೂ ನಂಬಲು ಅಸಾಧ್ಯವಾದ ವಿಷಯ ಏನಂದರೆ, ಮುಂಬೈ ಇದು 42ನೇ ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದಿದೆ. ನಿಜಕ್ಕೂ ಇದು ಆಶ್ಚರ್ಯಕರ ಅನಿಸಿದ್ರು ಕೂಡ ನಿಜ. 42 ಬಾರಿ ಮುಂಬೈ ರಣಜಿ ಟ್ರೋಫಿಯನ್ನು ಗೆದ್ದಿದೆ. ಇದರಿಂದಲೇ ತಿಳಿಯುತ್ತೆ ಮುಂಬೈ ರಣಜಿಯಲ್ಲಿ ಅದೆಷ್ಟು ಬಲಿಷ್ಠವಾದ ತಂಡ ಅಂತ. ಬಹುಶಃ ಸಚಿನ್ ತೆಂಡೂಲ್ಕರ್ ಅವರಿಂದ ಪ್ರೇರೇಪಣೆಗೊಂಡು ಏನೋ ಗೊತ್ತಿಲ್ಲ, ಬಹಳಷ್ಟು ರಣಜಿ ಟ್ರೋಫಿಗಳನ್ನು ಗೆದ್ದಿದೆ ಮುಂಬೈ ಇದಾಗಲೇ 42ನೇ ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದಿದೆ. ಈ ಬಾರಿ ನಿಜಕ್ಕೂ ಉತ್ತಮವಾದಂಥ ಒಂದು ಹೋರಾಟನೇ ಇತ್ತು. ವಿದರ್ಭ ತಂಡದವರು ಕೂಡ ಸಾಕಷ್ಟು ಪೈಪೋಟಿಯನ್ನು ನೀಡಿದ್ರು. ಆದರೂ ಕೂಡ ಅಜಿಂಕ್ಯ ರಹಾನೆ ಅವರು ಉತ್ತಮ ನಾಯಕತ್ವವನ್ನು ಪ್ರದರ್ಶನ ಮಾಡಿ ಈ ಬಾರಿ ಮುಂಬೈಗೆ ಈ ಒಂದು ಕಪ್ಪನ್ನು ಗೆದ್ದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಅಂದರೆ ಎಲ್ಲ ಅಭಿಮಾನಿಗಳು ಮುಂಬೈಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸಾಕಷ್ಟು ಗಣ್ಯ ವ್ಯಕ್ತಿಗಳು ಮುಂಬೈಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ನಿಜಕ್ಕೂ ಎಲ್ಲೋ ಒಂದು ಕಡೆ ಹೆಮ್ಮೆ ಅನಿಸುತ್ತೆ. ಮುಂಬೈ ತಂಡ ಏನಿದೆ ಅದು ತುಂಬಾ ಉತ್ತಮವಾದಂಥ ಒಂದು ಪ್ರದರ್ಶನವನ್ನು ನೀಡಿತು. ಮೊದಲನೇ ಇನ್ನಿಂಗ್ಸ್ನಲ್ಲೇ ಆ್ಯಕ್ಚುಲಿ ಪೃಥ್ವಿ ಶಾ ಮತ್ತು ಭುಪೇನ್ ಲಾಲ್ವಾನಿ ಅವರು ಅತ್ಯುತ್ತಮವಾದಂಥ ಒಂದು ಪಾರ್ಟ್ನರ್ಶಿಪ್ಪನ್ನು ನಿಭಾಯಿಸಿದರು. ಹಾಗೆ ಕರುಣ್ ನಾಯರ್ ಅವರು 74 ರನ್ಗಳನ್ನು ಗಳಿಸಿದರು. ಹಾಗೆ ಎರಡನೇ ಇನ್ನಿಂಗ್ಸ್ನಲ್ಲಿ ಕೂಡ ಮುಷೀರ್ ಖಾನ್ ಅವರು 136 ರನ್ಗಳ ಗಳಿಸಿದರೆ ಅಜಿಂಕ್ಯ ರಹಾನೆ ಅವರು 73 ರನ್ಗಳನ್ನು ಗಳಿಸಿದರು. ಹಾಗೆ ಶ್ರೇಯಸ್ ಅಯ್ಯರ್ ಅವರು ಕೂಡ ಶತಕದ ಸಮೀಪಕ್ಕೆ ಬಂದು 95 ರನ್ಗಳನ್ನು ಗಳಿಸಿದರು. ಈ ರೀತಿಯ ಉತ್ತಮ ಸಾಧನೆಯಿಂದಲೇ ಮುಂಬೈ ಮತ್ತೊಮ್ಮೆ ರಣಜಿ ಟ್ರೋಫಿಯನ್ನು ಗೆದ್ದಿದೆ ಅಂತ ಹೇಳ್ಬೋದು. ಈ ರೀತಿ ಉತ್ತಮವಾದಂಥ ಒಂದು ಸಾಧನೆಯನ್ನು ಮಾಡಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. 42 ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಸಚಿನ್ ತೆಂಡೂಲ್ಕರ್ ಅವರು ಕೂಡ ಕಂಗ್ರ್ಯಾಚುಲೇಷನ್ಸನ್ನು ಹೇಳಿದ್ದಾರೆ. ಮುಂಬೈ ಕ್ರಿಕೆಟ್ ಅಸೋಸಿಯೇಷನನ್ನು ಟ್ಯಾಗ್ ಮಾಡಿ. ಹಾಗೆ ರವಿಚಂದ್ರನ್ ಅಶ್ವಿನ್ ಅವರು ಕಂಗ್ರ್ಯಾಚುಲೇಷನ್ಸ್ ಮುಂಬೈ ಆ್ಯಂಡ್ ಟೈಟಲ್ ನಂಬರ್ 42 ಅಜಿಂಕ್ಯ ರಹಾನೆ ರಣಜಿ ಟ್ರೋಫಿ ಅಂತ ಟ್ಯಾಗ್ ಮಾಡಿ ಹಾಕಿದ್ದಾರೆ. ಈ ರೀತಿ ಬಹಳಷ್ಟು ಜನ ಅಭಿಮಾನಿಗಳು ನಿಜಕ್ಕೂ ಮುಂಬೈಯನ್ನು ಹೊಗಳ್ತಾ ಇದ್ದಾರೆ. ಇದು ಮುಂಬೈ ಕ್ರಿಕೆಟ್ನ ಮಟ್ಟಿಗೆ ನಿಜಕ್ಕೂ ಸಾಕಷ್ಟು ಒಳ್ಳೆಯ ವಿಷಯ ಅಂತಲೇ ಅಂದ್ಕೊಳ್ತೀನಿ. ಮುಂಬೈನ ಅಭಿಮಾನಿಗಳು ಸಾಕಷ್ಟು ಖುಷಿಯಾಗಿರ್ತಾರೆ. ಕರ್ನಾಟಕ ಆ್ಯಕ್ಚುಲಿ 8 ಬಾರಿ ಇದುವರೆಗೆ ರಣಜಿ ಟ್ರೋಫಿಯನ್ನು ಗೆದ್ದಿದೆ. ಆದರೆ ಬಹಳಷ್ಟು ವರ್ಷಗಳಿಂದ ಕರ್ನಾಟಕ ಎಲ್ಲೋ ಒಂದು ಕಡೆ ರಣಜಿ ಟ್ರೋಫಿಯ ಬರವನ್ನು ಎದುರಿಸ್ತಾ ಇದೆ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಸಾಕಷ್ಟು ಆಟಗಾರರಿದ್ದರೂ ಕೂಡ ಉತ್ತಮ ಆದಂಥ ಒಂದು ಪರ್ಫಾರ್ಮೆನ್ಸ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅದು ಟ್ರೋಫಿಯಾಗಿ ಕನ್ವರ್ಟ್ ಆಗೋದರಲ್ಲಿ ಕರ್ನಾಟಕ ಕಷ್ಟಪಡ್ತಾ ಇದೆ ಅಂತ ಹೇಳ್ಬೋದು. ಅದು IPL ಆಗಿರ್ಬೋದು, IPL ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು, ಹಾಗೆ RCB ಮೆನ್ಸ್ ಕ್ರಿಕೆಟ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಟ್ರೋಫಿಗಳು ಕರ್ನಾಟಕದ ಮಟ್ಟಿಗೆ ಸ್ವಲ್ಪ ಮರೀಚಿಕೆ ಆಗ್ತಾ ಇದೆ. ಆದರೆ ಈ ಬಾರಿ ಸ್ಮೃತಿ ಮಂದಾನ ಅವರು ವುಮೆನ್ಸ್ ಪ್ರೀಮಿಯರ್ ಲೀಗನ್ನು ಗೆದ್ದು ಕೊಡ್ತಾರೆ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಅವರ ಒಂದು ಸಮ್ಮುಖದಲ್ಲಿ RCB ಮೆನ್ಸ್ ತಂಡ ಕೂಡ ಈ ಬಾರಿಯ ಒಂದು IPLನಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮಾಡುತ್ತೆ ಅಂತ ನೋಡಬೇಕಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.